ಜೊತೆಗೆ ನಾನು ಕೂಡ ಮೊದಲನೇ ಬಾರಿಗೆ ನಮ್ಮ ಸಿನಿಮಾನ ನೋಡಿದ್ದು ಜಸ್ಟ್ ಪಾಸ್. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಜಸ್ಟ್ ಪಾಸ್ ಶುರುವಿಂದ ಕೊನೆಯವರೆಗೂ ಕೂಡ ಅಂದರೆ ಇವತ್ತಿನವರೆಗೂ ಕೂಡ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ, ಇಡೀ ತಂಡ ಇಷ್ಟಪಟ್ಟು ಮಾಡಿರೋ ಅಂಥ ಸಿನಿಮಾ ಇದು. ಸೊ ಇವತ್ತು ರಿಸಲ್ಟ್ಸ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ. ಸ್ವಲ್ಪ ಭಯ ಇದೆ, ನನಗೆ ಈ ಡೆಬ್ಯೂ ಮೂವಿ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಇದೆ. ಆ್ಯಂಡ್ ನಾನು ಅನ್ಕೋತಿದ್ದೆ ಹೆಂಗೆ ಕಾಣಿಸ್ಬೋದು, ಹೆಂಗಿರ್ಬೋದು ಅಂತ. ಬಿಕಾಸ್ ನನಗೂ ಡೈರೆಕ್ಟರು ಸಸ್ಪೆನ್ಸ್ ಎಲಿಮೆಂಟ್ ಏನಿತ್ತು ಅದು ಖಂಡಿತವಾಗ್ಲೂ ನಮಗೂ ಗೊತ್ತಿರಲಿಲ್ಲ. ಸೊ ಇವಾಗ ನೋಡಿದ್ಮೇಲೆ ಗೊತ್ತಾಯಿತು. ಚೆನ್ನಾಗಿದೆ. ಆ್ಯಂಡ್ 35 ಮಾರ್ಕ್ಸ್ ತೊಗೊಂಡಿದ್ದವರು ಲೈಫಲ್ಲಿ ಅಚೀವ್ ಮಾಡ್ಬೋದು ಅಂತ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ KM ರಘು ಸರ್. ಆ್ಯಂಡ್ ಕ್ವಾಲಿಟಿ ನೋಡಿದ್ರೆ ನೋಡಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ರಾಯ್ಸ್ ಎಂಟರ್ಟೈನ್ಮೆಂಟ್ ಶಶಿಧರ್ ಸರ್ ನಮ್ಮನ್ನೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡುಮಾ ವಿಶ್ವಾಸ್. ನನ್ನ ಕ್ಯಾರೆಕ್ಟರ್ ಒಂದು ಗ್ರಂಥ ಅಂತ ಮಾಡಿದ್ದೀನಿ. ಇವತ್ತು ಪೇಯ್ಡ್ ಪ್ರೀಮಿಯರು. ಬರೀ ಪ್ರೀಮಿಯರ್ಗೆ ಜನ ಬರೋದು ಕಷ್ಟ, ಸಿನಿಮಾಗೆ ಬರೋದು ಇನ್ನೂ ಕಷ್ಟ. ನಮ್ಮ ಡೈರೆಕ್ಟರ್ ನನಗೆ ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂತ ಇವಾಗಲೇ ಗೊತ್ತಾಗಿದ್ದು. ಅವಾಗ ಮಾಡಬೇಕಾದ್ರೆ ಗೊತ್ತಾಗಿಲ್ಲ, ಬೈಸ್ಕೊಂಡು ಮಾಡ್ತಿದ್ದು. ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನಾಳೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನಾವು ಸ್ವಲ್ಪ ನರ್ವಸಲ್ಲೇ ಇದ್ದೀವಿ. ಇನ್ನೂ ಏನು ಗೊತ್ತಾಗ್ತಿಲ್ಲ ಕರೆಕ್ಟಾಗಿ. ಆ್ಯಕ್ಚುಲಿ ನಾನು ಮೂವಿಲಿ ನಾನು ಮಾಡಿದ್ದೀನಿ ಅಂತ ನೋಡೋಕ್ಕಿಂತ ಹೆಚ್ಚಾಗಿ ನಾನು ನೋಡ್ತಾ ನಾನು ಒಬ್ಳು ಆಡಿಯನ್ಸ್ ಆಗಿ ಹೋದೆ. ಯಾಕಂದರೆ ಅಷ್ಟು ಎಲ್ಲರೂ ರಿಲೇಟ್ ಆಗೋವಂಥ ಒಂದು ಸ್ಟೋರಿ ಆ್ಯಂಡ್ ಎಲ್ಲ ರಿಲೇಟ್ ಆಗೋವಂಥ ಇವೆಂಟ್ಸ್ ಬರುತ್ತೆ. ಸೊ ಹಾಗಾಗಿ ಆ್ಯಂಡ್ ನಾನು ಆಡಿಯನ್ಸ್ನೂ ಅಷ್ಟೇ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ. ಬಿಕಾಸ್ ಅವ್ರ ರಿವ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು. ಅಂದರೆ ಕಾಮಿಡಿ ಆಗಿರ್ಬೋದು, ಆಮೇಲೆ ಯಾವ ಎಮೋಷನಲ್ ಪಾರ್ಟ್ ಬಂದಾಗ ಎಲ್ಲನೂ ಅಷ್ಟೇ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ನನಗೆ ಸ್ವಲ್ಪ ನರ್ವಸ್ ಇತ್ತು ನನ್ನ ಕ್ಯಾರೆಕ್ಟರ್ ಹೆಂಗೆ ಸ್ವೀಕರಿಸ್ತಾರೆ ಅಂತ. ಬಟ್ ತುಂಬ ಒಳ್ಳೆ ರಿವ್ಯೂಸ್ ಬಂದಿದೆ ನನ್ನ ಕ್ಯಾರೆಕ್ಟರ್ಗೆ ಮತ್ತು ನಮ್ಮ ಸಿನಿಮಾಗೆ. ಮಾಸ್ ಅಂದ್ರೆ ಮಾಸು, ನಮ್ಮ ಡಿ ಬಾಸು. ಬ್ಲಾಕ್ ಪೋಸ್ಟರ್ ಆಗುತ್ತೆ ನಮ್ಮ ಜಸ್ಟ್ ಪಾಸ್.